ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ಇವತ್ತಿನ ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲ ಒಂದು ಈಸಿಯಾಗಿ ಗ್ರ್ಯಾಂಡ್ ಲುಕ್ ಕೊಡೋ ಅಂಥದ್ದು, ಈಸಿಯಾಗಿ ಹಾಕ್ಕೊಳ್ಳೋ ಅಂಥ ಒಂದು ಕ್ರೋಶ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಅದಕ್ಕೆ ಈ ಎರಡು ಥರ ಥ್ರೆಡ್ ತೊಗೊಂಡಿದ್ದೀನಿ. ಟ್ರಿಮ್ಮರ್, ನೆಕ್ಸ್ಟು ಬೀಡ್ಸ್, ಈ ಥರ ಸ್ಮಾಲ್ ಗೋಲ್ಡನ್ ಬೀಡ್ಸ್ ತೊಗೊಂಡಿದ್ದೀನಿ, ಸ್ಮಾಲ್ ಕಲರ್ ತೊಗೊಂಡಿದ್ದೀನಿ. ಈ ಥರದ್ದು ಕ್ರೋಶ ನೀಡಲ್ ನಂಬರ್ 11 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ಲೇಸಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ಮೊದಲಿಗೆ 2 ಸರಿ ಲಾಕ್ ಮಾಡ್ಕೊಳ್ಳೋಣ. ಪಕ್ಕದಲ್ಲೇ 2 ಸತಿ ಲಾಕ್ ಆದಮೇಲೆ 4 ಚೈನ್ ಹಾಕ್ಕೊಳ್ಳಿ. 1 2 3 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸತಿ ಲಾಕ್ ಮಾಡ್ಕೊಬೇಕು. ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸತಿ ಲಾಕು, 2 ಸತಿ ಲಾಕು, 4 ಚೈನ್, 2 3 4 ಚೈನು ಎಲ್ಲಿಗೆ ಬರುತ್ತೋ ನೋಡಲ್ಲಿ ಲಾಕು. ಮತ್ತು ಪಕ್ಕದಲ್ಲೇ ಇನ್ನೊಂದು ಸತಿ ಲಾಕ್ ಮಾಡ್ಕೋಬೇಕು. ಇದೇ ಥರ ಸ್ಟಾರ್ಟಿಂಗ್ 2 ಸತಿ ಲಾಕ್ ಹಾಕ್ಕೊಂಡಿದ್ದೀನಿ, 4 ಚೈನು, ಮತ್ತು 2 ಸತಿ ಲಾಕು, 4 ಚೈನು, 2 ಸತಿ ಲಾಕು, 4 ಚೈನು, 2 ಸತಿ ಲಾಕು, 4 ಚೈನ್. ಇದೇ ಥರ ಬೇಸ್ ಲೈನ್ ಫುಲ್ಲು ಕಂಪ್ಲೀಟ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ನೋಡಿ 2 ಸತಿ ಲಾಕ್ ಆದಮೇಲೆ 4 ಚೈನು, 2 ಸತಿ ಲಾಕ್ ಮಾಡಿ 1 or 2 3 ಚೈನ್ಸ್ ಎಕ್ಸ್ಟ್ರಾ ಹಾಕ್ಕೊಂಡು ಇಲ್ಲಿಗೆ ದಾರ ಕಟ್ ಮಾಡಿಕೊಂಡು ನೀಡಲ್ನ ಹಿಂಗೆ ತೆಗೆದ್ರೆ ಲಾಕ್ ಆಗುತ್ತೆ. ಇದು ಸೆಕೆಂಡ್ ಸ್ಟೆಪ್ಗೆ ಹೋಗೋಣ. ಇದು ಫಸ್ಟ್ ಟೈಮ್ ಬೇಸ್ ಲೈನ್ ಈ ಥರ ಹಾಕೋಬೇಕು. ಸ್ಟಾರ್ಟಿಂಗ್ 2 ಸತಿ ಲಾಕ್ ಮಾಡಿದ್ವಲ್ಲ, ಆ ಗ್ಯಾಪಲ್ಲಿ ಹೋಗಿ ದಾರ ತಗೊಂಡು ಬಂದು 1 ಸತಿ ಲಾಕ್ ಮಾಡ್ಕೊಳ್ಳೋಣ. 1 ಸತಿ ಲಾಕ್ ಮಾಡ್ಕೊಂಡ್ಮೇಲೆ 1 ಚೈನ್ ಹಾಕ್ಕೊಂಡು ಈ 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. 2 ಚೈನ್ಸ್ ಹಾಕ್ಕೊಳ್ಳೋದು ಎಕ್ಸ್ಟ್ರಾ. 2 ಚೈನ್ ಆದಮೇಲೆ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಎರಡು ಸತಿ ಡಬಲ್ ಕ್ರೋಶ ಮಾಡಿಕೊಂಡು 1 ಚೈನ್ ಹಾಕ್ಕೊಬೇಕು. 1 ಚೈನ್ ಆದಮೇಲೆ ಮತ್ತೆ ಈ 4 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶ ಮಾಡ್ಕೊಬೇಕು. ಎರಡು ಡಬಲ್ ಕ್ರೋಶ ಆದಮೇಲೆ ಮತ್ತೆ 4 ಚೈನ್ ಹಾಕ್ಕೊಬೇಕು. 4 ಚೈನ್ ಹಾಕಿ ಈ 4 ಚೈನ್ ಗ್ಯಾಪ್ನ ಸ್ಕಿಪ್ ಮಾಡಿ ಈ 4 ಚೈನ್ ಗ್ಯಾಪಲ್ಲಿ ನೀಡಲ್ ಮೇಲೆ 1 ಸತಿ ದಾರ ಸುತ್ತಕೊಂಡು ಡಬಲ್ ಕ್ರೋಶ ಮಾಡ್ಕೊಬೇಕು. ಇದರಲ್ಲಿ 2 ಸತಿ ಡಬಲ್ ಕ್ರೋಶ ಮಾಡ್ಕೊಬೇಕು. 2 ಡಬಲ್ ಕ್ರೋಶ, 1 ಚೈನು ಮತ್ತು 2 ಡಬಲ್ ಕ್ರೋಶ. ಅದೇ ಥರ 2 ಡಬಲ್ ಕ್ರೋಶ, 1 ಚೈನು ಮತ್ತು 4 ಚೈನ್ ಗ್ಯಾಪಲ್ಲಿ ಅದೇ ಸೇಮ್ ಇದರಲ್ಲಿ 2 ಡಬಲ್ ಕ್ರೋಶ. ಮತ್ತು 4 ಚೈನ್ಸ್ ಹಾಕ್ಕೊಂಡು 2 ಈ 4 ಚೈನ್ ಗ್ಯಾಪ್, ಈ 4 ಚೈನ್ ಗ್ಯಾಪ್ನ ಸ್ಕಿಪ್ ಮಾಡಿ ಈ 4 ಚೈನ್ ಗ್ಯಾಪಲ್ಲಿ 4 ಚೈನ್ನ ಸ್ಕಿಪ್ ಮಾಡಿ ಈ 4 ಚೈನಲ್ಲಿ ಮತ್ತೆ 2 ಡಬಲ್ ಕ್ರೋಶ ಹಾಕ್ಕೋಬೇಕು. ಎರಡು ಡಬಲ್ ಕ್ರೋಶ ಆದಮೇಲೆ ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ಮತ್ತೆ 2 ಡಬಲ್ ಕ್ರೋಶ ಹಾಕ್ಕೋಬೇಕು. ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು.
2 ಡಬಲ್ ಕ್ರೋಶ ಆದಮೇಲೆ ಮತ್ತೆ 4 ಚೈನ್, ಈ ಚೈನ್ ಬಿಟ್ಟು ಈ ಚೈನಲ್ಲಿ 2 ಡಬಲ್ ಕ್ರೋಶ, 1 ಚೈನು, 2 ಡಬಲ್ ಕ್ರೋಶ ಹಾಕೋಬೇಕು. 2 ಡಬಲ್ ಕ್ರೋಶ, 1 ಚೈನು, 2 ಡಬಲ್ ಕ್ರೋಶ, ಮತ್ತು ಈ ಚೈನ್ ಗ್ಯಾಪ್ ಬಿಟ್ಟು ಈ ಚೈನಲ್ಲಿ 2 ಡಬಲ್ ಕ್ರೋಶ, 1 ಚೈನು, 2 ಡಬಲ್ ಕ್ರೋಶ ಹಾಕೋಬೇಕು. ಇದೇ ಥರ ಕಂಟಿನ್ಯೂ ಮಾಡೋಣ. ಈ ಥರ ಬರುತ್ತೆ ನೋಡಿ. ಲಾಸ್ಟಲ್ಲಿ 2 ಡಬಲ್ ಕ್ರೋಶ ಹಾಕಿ 1 ಚೈನ್ ಹಾಕಿ 2 ಡಬಲ್ ಕ್ರೋಶ ಹಾಕಿದ್ದೀನಿ. ಮತ್ತು 2 ಚೈನ್ ಹಾಕಿ ಈ 4 ಚೈನ್ ಗ್ಯಾಪಲ್ಲೇ ಲಾಕ್ ಮಾಡ್ಕೊಳ್ಳೋಣ. ಇದು ಲಾಸ್ಟಲ್ಲಿ ನಾನು ಇದೊಂದು 4 ಚೈನ್ನ ಸ್ಕಿಪ್ ಮಾಡಿದ್ದೀನಿ, ಯಾಕೆಂದರೆ ಈ ಥರ ಬಂದರೆ ಇಲ್ಲಿ ಇದು ಒಂದು ಎಕ್ಸ್ಟ್ರಾ 4 ಚೈನ್ ಹಾಕೊಂಬಿಟ್ಟಿದ್ದೀನಿ. ಅದರಿಂದ ಇಲ್ಲಿ ಈ ಆರ್ಚ್ಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಡಿಸೈನು. 2 ಚೈನ್ ಹಾಕಿ ಲಾಕ್ ಮಾಡಿ ಮತ್ತು 2 ಚೈನ್ ಹಾಕ್ಬಿಟ್ಟು ದಾರ ಎಕ್ಸ್ಟ್ರಾ 2 ಚೈನ್ ಹಾಕ್ಕೊಂಡು ದಾರ ತಗೊಂಡು ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ 3rd ಸ್ಟೆಪ್ಗೆ ಹೋಗೋಣ. ನೆಕ್ಸ್ಟು ಕಲರ್ ಚೇಂಜ್ ಮಾಡ್ಕೊತಾ ಇದ್ದೀನಿ. ಈಗ ಆರೆಂಜ್ ಕಲರ್ ತೊಗೊಂಡಿದ್ದೀನಿ. ಈ ಸ್ಟಾರ್ಟಿಂಗು ಇಲ್ಲಿ 2 ಚೈನ್ ಹಾಕಿದ್ವಲ್ವ, ಈ 2 ಚೈನ್ ಗ್ಯಾಪಲ್ಲಿಂದ ದಾರ ತಗೊಂಡು ಬಂದು ಆರೆಂಜ್ ಕಲರ್ ದಾರನ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ಇದಾದಮೇಲೆ ಈ ಲಾಕ್ ಆದಮೇಲೆ 2 ಕಂಬ ಹಾಕಿ ಡಬಲ್ ಕ್ರೋಶ ಮಾಡಿ ಇಲ್ಲಿ 1 ಚೈನ್ ಹಾಕಿದ್ವಲ್ವ, ಈ ಸಿಂಗಲ್ ಚೈನು ಈ ಚೈನ್ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಏಯ್ಟ್ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಇದೇ 1 ಚೈನ್ ಗ್ಯಾಪಲ್ಲೇ 8 ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಇಲ್ಲಿ 8 ಡಬಲ್ ಕ್ರೋಶ ಆದಮೇಲೆ ಈ 4 ಚೈನಲ್ಲಿ ಲಾಕ್ ಮಾಡಿ ನೆಕ್ಸ್ಟು 3 ಚೈನ್ಸ್ ಹಾಕೊಳ್ಳೋಣ. ಈ 4 ಚೈನ್ಗೆ 3 ಚೈನ್ಸ್ ಆದಮೇಲೆ ಇದು ಈ ಥರ ಬರುತ್ತೆ, ವಿ ಶೇಪಲ್ಲಿ ಬರುತ್ತಿದ್ದು ತುಂಬ ಚೆನ್ನಾಗಿರುತ್ತೆ ಸೀರೆಗೆ ಹಾಕಿದ್ಮೇಲೆ. 3 ಚೈನ್ಸ್ ಆದಮೇಲೆ ಮತ್ತೆ 2 ಡಬಲ್ ಕ್ರೋಶ ಹಾಕ್ಕೊಂಡು 1 ಸಿಂಗಲ್ ಚೈನ್ ಹಾಕಿರ್ತೀವಲ್ವ, ಈ ಗ್ಯಾಪಲ್ಲಿ ಮತ್ತೆ 8 ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಏಯ್ಟ್ ಡಬಲ್ ಕ್ರೋಶ ಆದಮೇಲೆ ಈ 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡೋಣ. 3 ಸತಿ ಲಾಕ್ ಮಾಡಿಕೊಂಡ್ರೆ ತ್ರೀ ಟೈಮ್ಸ್ ಲಾಕ್ ಆದಮೇಲೆ ಸೇಮ್ 2 ಡಬಲ್ ಕ್ರೋಶ ಮಾಡಿ ಇಲ್ಲಿ 1 ಸಿಂಗಲ್ ಚೈನ್ ಹಾಕಿರ್ತೀವಲ್ಲ, ಈ ಗ್ಯಾಪಲ್ಲಿ 8 ಡಬಲ್ ಕ್ರೋಶ ಮಾಡ್ಕೊಬೇಕು. ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳೋಣ. ಕಂಬ ಹಾಕೋದು ಹೇಗೆ, ಸಿಂಗಲ್ ಚೈನು, ಲಾಕು
ಡಬಲ್ ಕ್ರೋಶಾ ಅಂದ್ರೇನು, ತ್ರಿಬಲ್ ಕ್ರೋಶಾ ಅಂದ್ರೇನು ಅದೆಲ್ಲ ಸಪ್ರೇಟ್ ಒಂದು ವಿಡಿಯೋ ಇದೆ. ಬೇಸಿಕ್ ಇನ್ಫಾರ್ಮೇಷನ್, ಕ್ರೋಶಾ ಕುಚ್ಚಿಗೆ ಏನೇನು ಇನ್ಫಾರ್ಮೇಷನ್ ಬೇಕು, ಹೇಗೆ ಆರೇಳೆ ದಾರ ಸುತ್ಕೊಳ್ಳೋದು ಹೇಗೆ ಎಲ್ಲದು ಸಪ್ರೇಟ್ ವಿಡಿಯೋ ಇದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಯಾರು ನೋಡಿಲ್ಲ ಪ್ಲೀಸ್ ಒಮ್ಮೆ ಚೆಕ್ ಮಾಡಿ. ಇಲ್ಲಿ 8 ಡಬಲ್ ಕ್ರೋಶಾ ಆಗಿದೆ. 8 ಡಬಲ್ ಕ್ರೋಶಾ ಆದಮೇಲೆ ಲಾಸ್ಟಲ್ಲಿ ಏನು ಮಾಡೋದು ಅಂತ, ಲಾಸ್ಟಲ್ಲಿ ಇಲ್ಲಿ ಈ ಸ್ಟೆಪ್ಪಲ್ಲಿ ಇಲ್ಲಿ ಎರಡು ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಅಲ್ಲಿಗೆ ಲಾಕ್ ಮಾಡಿ 3 ಚೈನ್ಸ್ ಹಾಕ್ಕೊಂಡು ದಾರ ಕಟ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಇವಾಗ 4th ಸ್ಟೆಪ್ಪು ನೋಡಿ, ಇದು ಈ ಥರ ಬಂದಿದೆ. ಇದು ಲೇಸ್ಗಿಂತ ಸೀರೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ವಿ ಶೇಪಲ್ಲಿ ಬರುತ್ತೆ, ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನೆಕ್ಸ್ಟು ಬೇಸ್ ಲೈನಿಗೆ ತೊಗೊಂಡಿದ್ದು ಕಲರ್ ತೊಗೊಂಡಿದ್ದೀನಿ. ಇಲ್ಲಿ 2 ಚೈನ್ ಹಾಕಿ ಗ್ಯಾಪ್ ಮಾಡಿದ್ವಲ್ಲ, 2 ಚೈನ್ ಗ್ಯಾಪಲ್ಲಿ ಮತ್ತೆ ಇದನ್ನು ಇಲ್ಲೇ ಲಾಕ್ ಮಾಡ್ಕೊಳ್ಳೋಣ. ಆರೆಂಜ್ ಕಲರ್ ಥ್ರೆಡ್ನ ಲಾಕ್ ಮಾಡಿರ್ತವೆ. 2 ಚೈನ್ ಸ್ಟಾರ್ಟಿಂಗ್ ಬೇಸ್ ಲೈನ್ ಸೆಕೆಂಡ್ ಸ್ಟೆಪ್ಪಲ್ಲಿ 2 ಚೈನ್ ಹಾಕಿರ್ತೀವಲ್ಲ ಅಲ್ಲಿಂದ ಈಗ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಆದಮೇಲೆ ಇಲ್ಲಿ 8 ಡಬಲ್ ಕ್ರೋಶಾ ಇತ್ತು. 8 ಡಬಲ್ ಕ್ರೋಶಾಗೆ 8 ಹಾಫ್ ಡಬಲ್ ಕ್ರೋಶಾ ಮಾಡ್ಕೊಬೇಕು. 8 ಹಾಫ್ ಡಬಲ್ ಕ್ರೋಶಾ ಮಾಡ್ಕೊಬೇಕು. ಈ ಹಾಫ್ ಡಬಲ್ ಕ್ರೋಶಾ ಹೇಗೆ ಮಾಡೋದಂದರೆ, ಸೂಜಿ ಮೇಲೆ ಒಂದು ಸತಿ ದಾರ ತೊಗೋಬೇಕು. ದಾರ ತೊಗೊಂಡು ಈ ಡಬಲ್ ಕ್ರೋಶಾ ಮಾಡಿರತ್ತವ ಮೇಲೆ ಈ ಗ್ಯಾಪ್ ಬಂದಿರುತ್ತೆ, ಆ ಗ್ಯಾಪಲ್ಲಿ ಹೋಗಿ ದಾರ ತಗೊಂಡು ಬಂದು 3ರಿಂದ ಒಂದೇ ಸತಿ ಆಚೆ ಬರಬೇಕು. ಮೂರು ದಾರ ಇರುತ್ತಲ್ಲ ನೀಡಲ್ ಮೇಲೆ, ಅವಾಗ 3ರಿಂದ ಒಂದೇ ಸತಿ ಆಚೆ ಬರಬೇಕು. ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಇಲ್ಲಿ ಡಬಲ್ ಕ್ರೋಶಾ ಹಾಕಿರೋದ್ರ ಮೇಲೆ ಈ ಗ್ಯಾಪ್ ಕಾಣಿಸುತ್ತೆ, ಆ ಗ್ಯಾಪಲ್ಲಿ ಹೋಗಿ ದಾರ ತಗೊಂಡು ಬಂದು 3ರಿಂದ ಒಂದೇ ಸತಿ ಆಚೆ. ಇದು ಹಾಫ್ ಡಬಲ್ ಕ್ರೋಶಾ. ಇದೇ ಥರ 4 ಹಾಫ್ ಡಬಲ್ ಕ್ರೋಶಾ ಆದಮೇಲೆ ಒಂದು ಬೀಡ್ ಆ್ಯಡ್ ಮಾಡಬೇಕಾಗುತ್ತೆ. 2 ಆಯಿತು. ಮೂರು ಇಲ್ಲಿ ಬೇಕಂದರೆ 4 ಹಾಫ್ ಡಬಲ್ ಕ್ರೋಶಾ ಆದಮೇಲೆ ಒಂದು ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಗೋಲ್ಡನ್ ಕಲರ್ ಬೀಡ್ ಆ್ಯಡ್ ಮಾಡಿ ಮತ್ತು 4 ಹಾಫ್ ಡಬಲ್ ಕ್ರೋಶಾ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೀವು ಸಿಂಗಲ್ ಕ್ರೋಶನಾದರೂ ಮಾಡ್ಕೊಬೋದು. 4 ಸಿಂಗಲ್ ಕ್ರೋಶಾ ಮಾಡಿ ಒಂದು ಬೀಡ್ ಆ್ಯಡ್ ಮಾಡಿ ಸಿಂಗಲ್ ಕ್ರೋಶಾ ಮಾಡ್ಕೊಬೋದು. ಅಥವಾ ಈ ಸ್ಟೆಪ್ನ ಸ್ಕಿಪ್ ಮಾಡಿ ಇಲ್ಲಿ ಆರೆಂಜ್ ಕಲರ್ ಥ್ರೆಡಲ್ಲಿ ಡಬಲ್ ಕ್ರೋಶಾ ಮಾಡಿದ್ದೀವಲ್ಲ ಅಲ್ಲೇ 4 ಡಬಲ್ ಕ್ರೋಶಾ ಆದಮೇಲೆ ಒಂದು ಬೀಡ್ ಆ್ಯಡ್ ಮಾಡಿ ಮತ್ತು 4 ಇದೇ ಸ್ಟೆಪ್ ಇಲ್ಲಿಗೆ ಫಿನಿಷ್ ಮಾಡ್ಕೊಬೋದು. ನಾನು ಎಕ್ಸ್ಟ್ರಾ ಇದಿದ್ದರೆ ಡಿಸೈನ್ ಚೆನ್ನಾಗಿರುತ್ತೆ ಅಂತ 4th ಸ್ಟೆಪ್ ಹಾಕ್ತಾಯಿದ್ದೀನಿ. ನೀವು ಬೇಡ ಅಂದರೆ 4th ಸ್ಟೆಪ್ನ ಸ್ಕಿಪ್ ಮಾಡಿಬಿಟ್ಟು ಇಲ್ಲೇ ಫಿನಿಷ್ ಮಾಡ್ಕೊಳ್ಳಿ. ಇಲ್ಲಿ 4 ಡಬಲ್ ಕ್ರೋಶ್ ಹಾಕಿ ಒಂದು ಬೀಡ್ ಹಾಕಿ 4 ಡಬಲ್ ಈ ಥರ ಕಂಟಿನ್ಯೂ ಮಾಡ್ಕೊಂಡೋದ್ರೆ 3rd ಸ್ಟೆಪ್ಪಲ್ಲೇ ಡಿಸೈನ್ ಫಿನಿಷ್ ಮಾಡ್ಕೊಬೋದು. ಕುಚ್ಚು ಇಷ್ಟಪಡೋರು ಈ ಗ್ಯಾಪಲ್ಲಿ ಕುಚ್ಚು ಕಟ್ಕೊಬೋದು. ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿ ಬೇಗ ಫಿನಿಷ್ ಆಗುತ್ತೆ ಡಿಸೈನು. ಇಲ್ಲಿ 4 ಹಾಫ್ ಡಬಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ. ಬೀಡ್ ಆದಮೇಲೆ 4 ಹಾಫ್ ಡಬಲ್ ಕ್ರೋಶಾ ಮಾಡಿ ಈ 3 ಚೈನ್ ಗ್ಯಾಪಲ್ಲೇ ಮತ್ತೆ 2 ಆಗುತ್ತಾ 3 ಆಗುತ್ತೋ ಚೈನ್ಸ್ ಹಾಕೊಳ್ಳೋಣ. ಇಲ್ಲಿ 2 ಲಾಕ್ ಮಾಡ್ಕೊಂಡಿದ್ದೀನಿ ಸಿಂಗಲ್ ಕ್ರೋಶಾ. ಇಲ್ಲಿ ಮತ್ತೆ ಈಗ ಇಲ್ಲಿ ಕಾಣಿಸುತ್ತೆ ನೋಡಿ, ಇದರ ಮೇಲೆ ಹೋಗಿ ಹಾಫ್ ಡಬಲ್ ಕ್ರೋಶಾ ಮಾಡ್ಕೊಳ್ಳೋಣ.
4 ಹಾಫ್ ಡಬಲ್ ಕ್ರೋಶ ಮಾಡಿ ಒಂದು ಬೀಡ್ ಹಾಕಿ ಮತ್ತು 4 ಹಾಫ್ ಡಬಲ್ ಕ್ರೋಶ. ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ನೆಕ್ಸ್ಟು ಇಲ್ಲಿ 2 ಲಾಕ್ ಆಯಿತು. ಮತ್ತು ಇಲ್ಲಿ 4 ಹಾಫ್ ಡಬಲ್ ಕ್ರೋಶ ಮಾಡಿ ಒಂದು ಬೀಡ್ ಆ್ಯಡ್ ಮಾಡಿ 4 ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ನನ್ನ ಪ್ಲೇ ಲಿಸ್ಟಲ್ಲಿ ಕ್ರೋಶ ಕುಚ್ಚು ಡಿಸೈನ್ದು ವಿಡಿಯೋಗಳಿದ್ದಾವೆ, ಪ್ಲೀಸ್ ಚೆಕ್ ಮಾಡಿ. ಹಾಕೋದು ಡಬಲ್ ಕ್ರೋಶ ಅಂದರೆ ಏನು, ಸಿಂಗಲ್ ಕ್ರೋಶ ಹೇಗೆ ಮಾಡೋದು, ಹಾಫ್ ಡಬಲ್ ಕ್ರೋಶ ಹೇಗೆ, ಎಲ್ಲದ್ರದ್ದು 6 ಎಳೆ ದಾರ ಹೇಗೆ ಸುತ್ಕೊಳ್ಳೋದು ಎಲ್ಲದ್ರದ್ದು ವಿಡಿಯೋ ಸಪ್ರೇಟ್ ವಿಡಿಯೋ ಇದೆ. ನೋಡ್ದಲ್ಲೇ ಇರೋರು ಪ್ಲೀಸ್ ನೋಡಿ, ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ. ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇದು ಲೇಸ್ಗಿಂತ ಸೀರೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ಹೇಗೆ ಮಾಡೋದು ಅಂದರೆ 4 ಹಾಫ್ ಡಬಲ್ ಕ್ರೋಶ ಆದಮೇಲೆ 2 ಚೈನ್ ಹಾಕಿ ಈ 2 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ 2 ಚೈನ್ ಹಾಕ್ಕೊಂಡು 2 or 3 ಚೈನ್ಸ್ ಹಾಕ್ಕೊಂಡು ಥ್ರೆಡ್ನ ಟ್ರಿಮ್ ಮಾಡಿಕೊಂಡು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಆದಮೇಲೆ ಇದೆಲ್ಲನೂ ಸೇರಿಸಿ ಈ ಎಕ್ಸ್ಟ್ರಾ ಥ್ರೆಡ್ಗಳನ್ನೆಲ್ಲ ಸೇರಿಸ್ಬಿಟ್ಟು ಗ್ಲೋ ಮಾಡಿಕೊಂಡು ಈ ಥರ ಒಮ್ಮೆ ಟ್ವಿಸ್ಟ್ ಮಾಡ್ಕೊಳ್ಳಿ. ಎಲ್ಲನೂ ಟ್ವಿಸ್ಟ್ ಮಾಡಿ ಇಲ್ಲಿ ಸ್ಟಿಕ್ ಮಾಡ್ಕೊಂಬಿಟ್ಟು ಈ ಎಕ್ಸ್ಟ್ರಾಸ್ ಏನಿರುತ್ತೆ ಡ್ರೈ ಆದಮೇಲೆ ಟ್ರಿಮ್ ಮಾಡ್ಕೊಳ್ಳಿ. ಹಿಂದೆ ಡಿಸೈನ್ಗೆ ಅಂಟಿಸ್ಕೊಂಬಿಟ್ರೆ ಇದು ರೆಡಿ ಆಯಿತು. ಕುಚ್ಚು ಇಷ್ಟಪಡೋರು ಇಲ್ಲಿ ಕುಚ್ಚು ಹಾಕೋಬೋದು. ಈ ಸ್ಟೆಪ್ 4th ಸ್ಟೆಪ್ಗೆ 3rd ಸ್ಟೆಪ್ಪಲ್ಲೇ ಫಿನಿಷ್ ಮಾಡ್ಕೊಬೋದು. ಈ ಥರ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಇದು ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು. ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.